ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಸೂಪರಾಗಿದ್ದೀವಿ. ಫ್ರೆಂಡ್ಸ್, ಗೃಹ ಪ್ರವೇಶದ 2ನೇ ಭಾಗನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಫಸ್ಟ್ ಭಾಗ ಏನಿತ್ತು ಅದು ತುಂಬ ಇಷ್ಟ ಆಯಿತು. ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ರಿ, ಲೈಕ್ ಕೂಡ ಮಾಡಿದ್ದೀರಾ. ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಇಷ್ಟ ಆಯಿತು ಅವ್ರಿಗೆಲ್ಲ. ಹಾಗೆಯೇ ಇವತ್ತು 2ನೇ ಭಾಗ ಕೂಡ ಶೇರ್ ಮಾಡ್ತಾ ಇದ್ದೀನಿ. 2ನೇ ಭಾಗದಲ್ಲಿ ನೀವು ಇವತ್ತು ಬರ್ತ್ಡೇ ಪಾರ್ಟಿ ಮತ್ತು ಇನ್ನು ಉಳಿದಂಥ ಭಾಗನ ನಾನು ಇವತ್ತು ಶೇರ್ ಮಾಡ್ತೀನಿ. ಪ್ಲೀಸ್ ವಾಚ್ ಮಾಡಿ ಪೂರ್ತಿಯಾಗಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಳಗಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಆದಮೇಲೆ ಎಲ್ಲ ಅಲ್ಲಿ ಏನೇನು ಪ್ರೋಸೆಸ್ ಇತ್ತು ಅದೆಲ್ಲ ಕಂಪ್ಲೀಟ್ ಆದಮೇಲೆ ಈಗ ಎಲ್ಲರೂ ಕೂಡ ಕೆಳಗಡೆ ಊಟಕ್ಕೆ ಅಂತ ಹಾಕಿರೋ ಟೆಂಟ್ ಇದೆಯಲ್ವಾ, ಅಲ್ಲಿ ಬಂದು ಗ್ಯಾದರ್ ಆಗಿದ್ದೀವಿ. ನೋಡ್ಬೋದು ಇಡೀ ಫ್ಯಾಮಿಲಿ ಮೆಂಬರ್ಸ್ ಪೂರ್ತಿಯಾಗಿ. ಇಲ್ಲಿ ಇವಾಗ ಒಂದು ಬರ್ತ್ಡೇ ಪಾರ್ಟಿ ನಡೀತಾ ಇದೆ. ಇವತ್ತು ನಮ್ಮ ತುಂಗಕ್ಕ ರಮೇಶಣ್ಣನ ಮೊದಲನೇ ಮಗ ಮುತ್ತು ಅಂತ ತೋರಿಸಿದೆ ನೋಡಿ, ಒಂದು ಬರ್ತ್ಡೇ ಇದೆ. ಮನ್ವಂತ್ ಅಂತ ಹೇಳ್ಬಿಟ್ಟು ಅವನ ಹೆಸರು ಮುತ್ತು ಅಂತ ಕರಿತೀವಿ. ಹಾಗಾಗಿ ಇಲ್ಲೆಲ್ಲ ಬಂದಿದ್ದೀವಿ. ಹಾಗೆ ಈಗ ನಮ್ಮ ರಮೇಶಣ್ಣ ನೋಡಿ, ಅವ್ರ ಫ್ರೆಂಡ್ ಅವರು, ನಮ್ಮ ರಮೇಶಣ್ಣನ ಫ್ರೆಂಡು ಇಂಜಿನಿಯರ್ ಅವರು, ಶಶಿ ಅಣ್ಣ ಅಂತ ಹೇಳ್ಬಿಟ್ಟು ಸುಮಾರು ಅವರು ಕಾಲೇಜ್ ಡೇಸಿಂದ ಫ್ರೆಂಡು. ಅವರಿಗೆ ಈ ಮನೆಗೆಲ್ಲ ಇಂಜಿನಿಯರ್ ವರ್ಕ್ ಮಾಡಿದರು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಗೋಲ್ಡ್ ಚೈನನ್ನು ನಮ್ಮ ರಮೇಶಣ್ಣ ಪ್ರೆಸೆಂಟ್ ಮಾಡಿದರು. ಅವ್ರ ಮಿಸ್ಸಸ್ಗೆ ಒಂದು ಸ್ಯಾರಿನ ನಮ್ಮ ತುಂಗಕ್ಕ ಪ್ರೆಸೆಂಟ್ ಮಾಡಿದರು. ಒಟ್ಟಾರೆ ಅವರು ಪ್ರೆಸೆಂಟ್ ಮಾಡಿದರು ಕಪಲ್ಸು. ಹಾಗೆ ಈಗ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬರ್ತಡೇಗೋಸ್ಕರ ಎಲ್ಲ ಮಕ್ಕಳು ಪ್ರಿಪೇರ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳಿಗೆ ಬರ್ತಡೇ ಅಂದರೆ ಖುಷಿ. ಸೊ ಅಲ್ಲಿ ನೋಡಿ ಎಲ್ಲ ಬ್ಲಾಸ್ಟ್ ಮಾಡ್ತಾರಲ್ವ ಫ್ರೆಂಡ್ಸ್, ಪೇಪರ್ದು, ಅದಕ್ಕೋಸ್ಕರ ಎಲ್ಲ ಕಿವಿ ಮುಚ್ಕೊಂಡು ನಿಂತುಬಿಟ್ಟಿದ್ದಾರೆ. ನಮ್ಮ ಮುತ್ತು, ಹಾಗೆ ನಮ್ಮ ಮುತ್ತು ತಮ್ಮ ಕುಶ್ವಂತು, ಲಕ್ಷಿತ್ತು, ನಿಹಾರಿಕಾ, ಬಿಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕೂಡ ಅಲ್ಲೇ ನಿಂತಿದ್ದಾರೆ. ನಮ್ಮ ತನು ಈಗ ಸ್ವಲ್ಪ ಮುಂಚೆ ನಮ್ಮ ತನುನೂ ಹೋಗಿ ನಿಲ್ಲಳು. ಇವಾಗ ಅವಳು ಸ್ವಲ್ಪ ಹೋಗೋದಕ್ಕೆ ಹಿಂಜರಿಕೆ ಮಾಡ್ಕೋತಾಳೆ. ನಮ್ಮ ಧ್ರುವ ಮನಸ್ವಿ ಕೂಡ ಹೋಗಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಪಾರ್ಟಿಗೋಸ್ಕರ. ಬರ್ತಡೇ ಕೇಕ್ ಕಟ್ಟಿಂಗಿಗೋಸ್ಕರ. ಸೊ ಕೇಳಿಸ್ಕೊಂಡ್ರಲ್ವಾ, ಕೇಕ್ ಕಟ್ಟಿಂಗಿಗೋಸ್ಕರ. ಓಕೆ, ಆಮೇಲೆ ಎಲ್ಲ ಊಟ ಮಾಡ್ತಾ ಇದ್ದಾರೆ, ಊಟ ಮಾಡೋರೆಲ್ಲ. ಸೊ ಇಲ್ಲಿ ನಮ್ಮ ತಾರಕ, ನಮ್ಮ ಭವ್ಯಕ್ಕ, ತುಂಗಕ್ಕ ಎಲ್ಲರೂ ಒಂದು ಫೋಟೋ ತೆಕ್ಕೊತಾ ಇದ್ದೀವಿ. ಒಟ್ಟಾರೆಯಾಗಿ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಈಗ ನಾನು ವಿಡಿಯೋನ ಶೇರ್ ಮಾಡ್ತೀನಿ. ಹಾಗೆಯೇ ವಾಯ್ಸ್ ಏನಿದೆ ಅದನ್ನೇ ನಾನು ಡೈರೆಕ್ಟಾಗಿ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ವಾಚ್ ಮಾಡಿ. ಇಲ್ಲಂತೆ ಇದು ಕ್ಯಾಂಡಲ್ ಇಲ್ಲ, ಬನ್ನಿ ಕಟ್ ಮಾಡಿ. ಕಟ್ ಮಾಡು. ಹೋಗಿ ಹೋಗಮ್ಮ, ಹೋಗುತ್ತಾನು. ಕ್ಯಾಂಡಲ್ ಇಲ್ಲ ಮಾಮ. ಹುಡುಗಿರೆಲ್ಲ ಹಾಯ್ ಹೇಳ್ತಾರೆ. ಚೆನ್ನಾಗಿದೆ ಹುಡುಗ. ಹೇಳಿ ಎಲ್ಲ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಮನ್ವಂತ್, ಹ್ಯಾಪಿ ಬರ್ತ್ಡೇ ಟು ಯು. May God bless you, may God bless you. ಎಲ್ಲ ಕ್ಲಾಪ್ಸ್ ಹೊಡಿರಪ್ಪ. ಮುಂಚೆಲ್ಲ ಪಾರ್ಟಿ ಕೊಟ್ಬಿಡ. ಇದಕ್ಕ ಆಯ್ತಂತೆ. ಕೊಡ್ಲಾ? ಏನಿದೆ ನನಗೆ ಕ್ಯೂರಿಯಾಸಿಟಿ ಹೋಗ್ತಾ ಐತೆ. ನನ್ನ ಮುಂದೆ ಓಪನ್ ಮಾಡ್ಬೇಕಾದ ಹೇಳಿ. ನೋಡಕ್ಕ ಒಂಚೂರಿಂದ ನೀನು ಸಾರಿ. ಇಲ್ಲಿ ಕ್ಯಾಮ್ರಾ ಆಪ್ಷನ್ ಇದೆಯಲ್ಲ, ಇದು ಅದು.
ಯಾರು ಏ ಬಾಮಕ ವಿಡಿಯೋ ಮಾಡ್ತಾ ಇದೀಯಾ? ಮತ್ತೆ ನನ್ನ ಚಾನಲ್ ಹೆಸರು ಕಳಿಸಿಲ್ಲ, ಎಂಥದ್ದು ಇಲ್ಲ. ಎಲ್ಲಿದೆ ಅವಾಗ ಏನ ನಂಗೆ ಗೊತ್ತೇ ಇಲ್ವಲ್ಲ. ಹೌದಾ? ನೋಡಿಲ್ಲ. ಪ್ರಾಮಿಸ್ ಇದುವರೆಗೂ ನೋಡಿಲ್ಲ ನಾನು. ಏನ್ ಹೆಸರು? ನೋಡೇ ಇಲ್ವಾ? ಅಯ್ಯೋ ಮೊನ್ನೆ ಮುಳ್ಳಿ ಬೈಲಿ ಇವ್ರು ಕೇಳ್ದಲ್ಲ ನೋಡಿ. ಇವರು ನನ್ನ ಮಹೇಶ್ ಮಾಮರ್ ಫ್ರೆಂಡ್ ಅನ್ನಲ್ಲ, ನಿಮ್ ಮೊನ್ನೆ ಫೇಸ್ಬುಕ್ ಅಲ್ಲಿ ನೋಡಿ ಇವ್ರು ನಿಮ್ ನೆಂಟ್ರ ಅಂತ ಕೇಳ್ತಾರೆ ಮುಳ್ಳಿ. ಮೊನ್ನೆ ನೋಡಿದೆ. ಇಲ್ಲ ಹೆಸರು ಗೊತ್ತು. ಬೇಡ ತಿನ್ನಲ್ಲ. ಈಗ ಅವೆಲ್ಲ ಏನಿಲ್ಲ, ನಾವೆಲ್ಲ ಮುಳ್ಳಿಗೆ ಹೇಳಿದ್ ನಾನು. ಫ್ರೆಂಡ್ಸ್, ನಾನು ಇವ್ರ ಬಗ್ಗೆ ಹೇಳಲೇಬೇಕು. ನಮ್ಮ ತಾರಕ್ಕ ಮತ್ತು ಅವ್ರ ಅತ್ತೆ ಬಗ್ಗೆ ಎಷ್ಟು ಕ್ಲೋಸ್ ಇದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಅತ್ತೆ ಸೊಸೆ ಅಂದರೆ ಹಿಂಗಿರಬೇಕು, ಫ್ರೆಂಡ್ಸ್ ಥರ ಇದ್ದಾರೆ. ಸೊ ಇದೊಂದು ನಾನು ಹೇಳಬೇಕು ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಮಗ್ಗು? ಮಗ್ಗಿಗೆ ಫೋಟೋ. ಹಾ ಮತ್ತೆ ಆಯ್ತಲ್ಲಿ ಅಲ್ಲೋದ್ರಾ ನನಗ್ ಗೊತ್ತು ಫೋಟೋದ. ಓ ಬೆಸ್ಟ್ ಬ್ರದರಾ? ಈ ಸಲ ಕಪ್ ನಂದು. ಈ ಸಲ ಕಪ್ ಮುತ್ತದೆ. ಬಾಜಿ ನಿಮ್ ಫೇಸ್ ಕಾಣಿಸ್ತಾ ಇಲ್ಲ ಬಾಜಿ, ಸ್ವಲ್ಪ ಬಗ್ಸಿ. ಈ ಸಲ ಕಪ್ ಅದೇನು ಸ್ಪೈಡರ್ ಮ್ಯಾನ್ ಕಿ ಬಂಚ್ ಸೂಪರ್. ಮಾನ್ಯ ನೋಡಲಿ. ವಿಲೇಜ್ ಲೈಫು, ಹಳ್ಳಿ ಮನೆ ಕನ್ನಡ ವ್ಲಾಗ್ಸ್, ಹಳ್ಳಿ ಮನೆ ಫ್ರೆಂಡ್ಸ್, ಹಳ್ಳಿ ಮನೆ ಬಿ ಹ್ಯಾಪಿ ಕನ್ನಡ ಬ್ಲಾಗ್ಸು. ನಮ್ಮ ಭವ್ಯಕ್ಕ ಸಬ್ಸ್ಕ್ರೈಬ್ ಮಾಡಿ. ಹಾಂ, ನಮ್ಮ ಅಣ್ಣ ಆಂಟಿ ನೋಡಿ
ಮಾತ್ರ ನೋಡ್ತಾ ಇರೋದು ಅಪ್ಪನಿಗೆ ಇಡ್ಲಿ ಹಾಕೊಬೇಕಾದ್ರೆ ಬೇರೆ ನೋಡುವ ಅಂತ ಕೇಳಿದ್ರೆ ಮೊದಲು ಏನಿದ್ದಲ್ಲ ಅದನ್ನ ಕೂತರು ಲೈನ್ ಫುಲ್ ಆಗಲಿ ಅಂತ ಕಾಯ್ತಾ ಇರ್ತಾರೆ ಅವರು. ಲೈನ್ ಫುಲ್ ಆಗಬೇಕು, ಲೈನ್ ಫುಲ್ ಆಗೋದು. ಫ್ರೆಂಡ್ಸ್, ಈಗ ನಾವು ಊಟಕ್ಕೆ ಕೂತಿದ್ದೀವಿ. ಊಟದಲ್ಲಿ ತುಂಬ ವೆರೈಟೀಸ್ ಇತ್ತು. ಸಾಬುದಾನ ಪಾಯಸ ಮತ್ತು ಒಂದೆರಡು ಥರ ಪಲ್ಯ, ಕೋಸಂಬರಿ, ಆಮೇಲೆ ಚಂಪಾಕಲಿ, ಹಾಗೆ ರುಮಾಲಿ ರೋಟಿ, ಹಾಗೆ ಪೂರಿ ಮತ್ತು ಪನ್ನೀರ್ ಗ್ರೇವಿ ಎಲ್ಲ ಎಕ್ಸಲೆಂಟ್ ಆಗಿತ್ತು. ಪುಲಾವ್ ಕೂಡ ಇತ್ತು, ರೈಸು, ಸಾಂಬಾರು, ತಿಳಿ ಸಾಂಬಾರು, ತುಂಬ ವೆರೈಟೀಸ್ ಇತ್ತು. ತುಂಬಾ ಚೆನ್ನಾಗಿತ್ತು ಊಟ. ಬಜ್ಜಿ ಕೂಡ ಇತ್ತು, ಪಾಪಡ್ ಎಲ್ಲ. ಮಧು ಅಲ್ಲಿ ಇಸ್ಕ ಪಾಪ ಇದ್ದು ಹೋಗ್ಬೇಕು ಮಧು. ನೋಡು ಮಧು, ಮಗು ನಿನ್ ಮಗ ಚೆನ್ನಾಗಿದೆ ಅನ್ಕೊಂಡ್ಬೋದು, ಅದು ಸಣ್ಣ ಆಗ್ಬಿಟ್ಟ. ಇಲ್ಲಿ ಹಳ್ಳಿ ಕಡೆ ಅಂದ್ರೆ ಅಕ್ಕಪಕ್ಕ ಇರ್ತಾರೆ, ಏನೋ ಅನ್ಸಲ್ಲ. ಒಂದೇ ಮಾಡಿದ್ರೆ ಮಾಫ್ ಮಾಡ್ಲ. ಮನೆ ಬಿಟ್ಬಿಟ್ಟು ಬರಕ್ ಮನೆ ಅಲ್ಲ, ಇವ್ರನ್ನ ಬಿಟ್ಬಿಟ್ಟು ಬರಗಿಲ್ಲ ಅಂದ್ರೆ ಅಮ್ಮ ಆಂಟಿ ಬೇರೆ ಬೇರೆ ಊಟ ಬಾಯ್ ಬಾಯ್ ಬಾಯ್. ಬೇರೆ ಬೇರೆ ಊಟ ನನಗೆ ಗೊತ್ತಾಗಲ್ಲ. ಹೋಯ್ತಾಳ ಅಲ್ಲಿಂದ ನಗತ್ತೆ. ಅಣ್ಣ ಬಾಯ್. ಆಯ್ತು, ಇನ್ನೊಂದು ರೌಂಡಾ? ಒಂದೇ ಸುಸ್ತಾಯ್ತು, ಒಂದಕ್ಕೆ ಸುಸ್ತಾಯ್ತು. ಅಣ್ಣ ಬರ್ತೀವಣ್ಣ. ಬಾಯ್. ಮಧು ಬಾಯ್. ಮಧು ಬಾಯ್. ಮಗು ಎರಡನೇ ಮಗು ಆಯ್ತು, ಏನಿಲ್ಲ ಮಕ ನೋಡ್ಬಿಟ್ಟು ಮಧು ಮಟನ್ ಊಟ ಹಾಕ್ಸ್ಕರಿ ಬರ್ತಡಿ. ಬಾಯ್. ಹ್ಞೂ ಆಯ್ತು ಅಣ್ಣ ಬಾಯ್. ಫ್ರೆಂಡ್ಸ್, ನೋಡಿದ್ರಲ್ಲ ಗೃಹ ಪ್ರವೇಶ ವಿಡಿಯೋ ನಿಮಗೆ ಇಷ್ಟ ಆಯ್ತಲ್ವಾ? ಸೊ ತುಂಬ ಜನ ಅಂತಂದರೆ ಒಂದು 500-600 ಮೆಂಬರ್ಸ್ ಬಂದಿದ್ದರು. ನಾನು ನಮ್ಮ ಕಡೆಯವ್ರನ್ನ ಅಂದರೆ ನಮಗೆ ಜಾಸ್ತಿ ಕ್ಲೋಸ್ ಇರೋಂಥವ್ರನ್ನ ಮಾತ್ರ ನಾನು ವಿಡಿಯೋ ಶೂಟ್ ಮಾಡಿದೆ. ಎಲ್ಲರೂ ನಾನು ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂತ ಹೇಳಿದ್ರೆ ಅವ್ರ ಪರ್ಮಿಷನ್ ತೊಗೊಂಡು ನಾವು ಮಾಡಬೇಕಾಗುತ್ತೆ. ಹಾಗಾಗಿ ತುಂಬ ಜನ ಬಂದಿದ್ದರು, ತುಂಬಾ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಾಯಿತು. ಸಖತ್ತು ಖುಷಿ ಕೂಡ ಆಯಿತು. ತುಂಬ ದಿನದ ನಂತರ ಎಲ್ಲರೂ ಮೀಟಾಗಿ. ಹಾಗೆ ನಾವು ಅಲ್ಲಿಂದ ಹೊರಟಾಗ ಒಂದು 5 ಗಂಟೆ ಆಗಿತ್ತು. ಅಮ್ಮರನ್ನ ಮತ್ತು ನಮ್ಮ ಆಂಟಿ ಅವ್ರನ್ನೆಲ್ಲ ಸ್ವಲ್ಪ ನನ್ನ ಹಸ್ಬೆಂಡ್ ಕೂಡ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬಂದರು ಕಾರಲ್ಲಿ. ರೈಲ್ವೆ ಸ್ಟೇಷನ್ ತನಕ ಡ್ರಾಪ್ ಮಾಡಿ ಅದಾದಮೇಲೆ ಲಾಸ್ಟಲ್ಲಿ ನಾವು ಹೊರಟಿದ್ದು. ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಮಾತಾಡಿ ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಕಡೆ ಗ್ಯಾದರ್ ಆಗಿ ಈ ರೀತಿ ಪಾರ್ಟಿಗಳಲ್ಲಿ, ಫಂಕ್ಷನ್ಗಳಲ್ಲಿ ಮೀಟ್ ಆಗೋದೇ ಒಂದು ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ಬ್ಲಾಗ್ ನಿಮಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನಾನು ಮುಂದೆ ಇನ್ನೂ ಫೋಟೋಸ್ ಇದೆ, ಅದನ್ನು ಶೇರ್ ಮಾಡ್ತೀನಿ, ಪೂರ್ತಿಯಾಗಿ ನೋಡಿ. ಈಗ ಮನೆಗೆ ಬಂದಿದ್ದೀವಿ, 8 ಆಯಿತು. ನಾವು ಅಲ್ಲೇ ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ. ಬೇಕಾಗಿದ್ದು ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೊಂಡು ಬರೋ ಅಷ್ಟೊತ್ತಿಗೆ ನೋಡಿ 8:05 ಆಯಿತು. ಫೋಟೋಸ್ ಕೂಡ ಶೇರ್ ಮಾಡ್ತೀನಿ. ಫೋಟೋಸ್ ಎಲ್ಲ ಎಂಡ್ ತನಕ ವಾಚ್ ಮಾಡಿ. ಎಲ್ಲರೂ ಈಗ ಸುಸ್ತಾಗ್ಬಿಟ್ಟಿದ್ದೀವಿ.
you